ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ. ಇವತ್ತು ನಾವು ಅಗ್ನಿವೀರ್ ಜಿಡಿ 2025ರಲ್ಲಿ ಶಿಫ್ಟ್ 1 ರಲ್ಲಿ ಕೇಳಿರ್ತಕ್ಕಂಥ ಜಿಕೆ ಪ್ರಶ್ನೆಗಳನ್ನ ನೋಡ್ಕೊಂಡ್ ಬರೋಣ. ಏನೇನ್ ಜಿಕೆ ಪ್ರಶ್ನೆಗಳನ್ನ ಕೇಳತ್ ನೋಡ್. ಫಸ್ಟ್ ಕ್ವಶನ್ ಏನೈತ್ರಿ, 1857ರ ಝಾನ್ಸಿಯಲ್ಲಿ ಝಾನ್ಸಿಯಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನೇತೃತ್ವ ವಹಿಸಿದ ವ್ಯಕ್ತಿ ಯಾರತ್ತೆ ಕೇಳ್ಯಾರ. ವ್ಯಕ್ತಿ ಯಾರ್ರಿ? ಆನ್ಸರ್ ನೋಡ್ರಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಝಾನ್ಸಿ ರಾಣಿ ರೀ, ಝಾನ್ಸಿ ರಾಣಿ ನೆನಪಿಡ್ಕೋರಿ. ನೆಕ್ಸ್ಟ್ ಎರಡನೇ ಕ್ವಶನ್ ಏನೈತ್ರಿ, ನವಸೇನೆಯ ಪಶ್ಚಿಮ ಭಾಗದ ಮುಖ್ಯಾಲಯ ಯಾವುದು? ಎರಡನೇದೇನ್ರಿ, ನವಸೇನೆಯ ಪಶ್ಚಿಮ ಭಾಗದ ಮುಖ್ಯಾಲಯ ಯಾವ್ದ್ರಿ? ಮುಂಬೈ. ನೆನಪಿಡ್ಕೋರಿ, ಮುಂದೆ ನಿಮ್ಗೂ ರಿಪೀಟ್ ಆಗ್ಬೋದ್ರಿ, ಇದು ಮುಂದೆ ಪೇಪರ್ ರಿಪೀಟ್ ಆಗ್ಬೋದು. ನೆಕ್ಸ್ಟ್ ಮೂರನೇ ಪ್ರಶ್ನೆ ಏನೈತ್ರಿ, ರಾಷ್ಟ್ರೀಯ ಯುವ ದಿನ ಯಾವ್ದತ್ತೆ ಕೇಳ್ಯಾರ. ಏನಂತ ಕೇಳ್ಯಾರಿ? ರಾಷ್ಟ್ರೀಯ ಯುವ ದಿನ. ಯುವ ದಿನ ಯಾವತ್ರಿ? ಯುವ ದಿನ ಜನವರಿ 12. ನೆನಪಿಡುವರಿ ವಿದ್ಯಾರ್ಥಿಗಳೇ. ಬೇರೆ ಇಂಪಾರ್ಟೆಂಟ್ ದಿನಗಳು ಯಾವ್ಯಾವ ಅಂದ್ರ ಓಝೋನ್ ದಿನ ಸೆಪ್ಟೆಂಬರ್ 16, ಆಮೇಲೆ ವಿಶ್ವ ಆರೋಗ್ಯ ದಿನ, ವಿಶ್ವ ಪರಿಸರ ದಿನ, ವಿಶ್ವ ಯೋಗ ದಿನ, ವಿಶ್ವ ಸಮುದ್ರಗಳ ದಿನ. ಇವೆಲ್ಲ ಇಂಪಾರ್ಟೆಂಟ್ ಡೇಟ್ಗಳು. ಕಾರ್ಗಿಲ್ ಯುದ್ಧದ ಕಾರ್ಯಾಚರಣೆ ಹೆಸರೇನ್ರಿ? 4ನೇದು ಯಾವ್ದ್ರಿ? ಕಾರ್ಗಿಲ್ ಯುದ್ಧದ ಕಾರ್ಯಾಚರಣೆಯ ಆಪರೇಷನ್ ನೇಮ್ ಅಂತ ಕೇಳ್ಯಾರ. ಆಪರೇಷನ್ ನೇಮ್ ಏನ್ರಿ? ಆಪರೇಷನ್ ವಿಜಯ್. ಏನ್ರಿ? ಆಪರೇಷನ್ ವಿಜಯ್. ಯಾವಾಗ ನಡೀತಿರಿದ ಆಪರೇಷನ್ ವಿಜಯ್ ಅನ್ನೋದು? 1999 ನಡೆದೈತಿ. ಡೇಟ್ಸ್ ಅಕ್ಕ ಕೇಳ್ಬೋದು ನಿಮ್ಗ, ನೆನ್ಪಿಟ್ಕೋರಿ. ನೆಕ್ಸ್ಟ್ ಕ್ವಶನ್ ಏನೈತ್ರಿ, ದಂಡಿ ಉಪ್ಪಿನ ಸತ್ಯಾಗ್ರಹ ಯಾವ ಸ್ಥಳದಿಂದ ಪ್ರಾರಂಭವಾಯಿತು ಮತ್ತು ಯಾವ ಸ್ಥಳಕ್ಕೆ ಹೋಗಿ ಕೊನೆಗಾಣಿತತೆ ಕೇಳ್ಯಾರ. ಇದನ್ನ ಕ್ವಶನ್ ನೆನ್ಪಿಟ್ಕೋದಿನ. ದಂಡಿ ಉಪ್ಪಿನ ಸತ್ಯಾಗ್ರಹ ಯಾವ ಸ್ಥಳದಿಂದ ಸ್ಟಾರ್ಟ್ ಆಗಿ ಯಾವ ಪ್ರದೇಶಕ್ಕೆ ಎಂಡ್ ಆತತ್ ಕೇಳ್ಯಾರ. ಯಾವ ಪ್ರದೇಶಕ್ಕೆ ಹೋಗಿ ಎಂಡ್ ಆತ್ರಿ? ಐದನೇದು ಇಲ್ಲಿ ಬರೀತೀವಿ ನೋಡ್ರಿ. ನೆಕ್ಸ್ಟ್ ಐದನೇದು ಇಲ್ಲಿ ಬರೀತೀವಿ ನೋಡ್ರಿ. ಏನ್ರಿ? ಐದನೇದು ಇಲ್ಲಿ ಬರೀತೀನಿ ನೋಡ್ರಿ. ಐದನೇದು ಏನ್ ಕೇಳ್ಯಾರಿ? ಐದನೇದು ಸಾಬರಮತಿಯಿಂದ ಪ್ರಾರಂಭವಾಗಿ ದಂಡಿಗೆ ಹೋಗಿ ಎಂಡಾತ್ರಿ. ಪಶ್ಚಿಮ ಭಾಗದಲ್ಲಿರುವ ಸಮುದ್ರ, ಪಶ್ಚಿಮ ಭಾಗಕ್ಕೆ ಯಾವ್ದೈತ್ರಿ ಸಮುದ್ರ? ಅರಬ್ಬಿ ಸಮುದ್ರ ಐತ್ರಿ. ಅರಬ್ಬಿ ಸಮುದ್ರ. ಇದೇ ರೀತಿ ಇನ್ನೇನ್ ಕ್ವಶನ್ ಕೇಳ್ಬೋತ್ತನ್ರಿ, ಇದು ಭಾರತ ಇಲ್ರಿ, ಇಲ್ಲ ಹಿಂಗೈತ್ರಿ. ಈಚ ಕಡೆ ಯಾವ್ದೈತ್ರಿ? ಇದ ಪೂರ್ವ. ಈಚ ಕಡೆ ಪೂರ್ವ, ಈಚ ಕಡೆ ಪಶ್ಚಿಮ, ಆಮೇಲೆ ಇಲ್ಲಿ ಐತ್ರಿ ದಕ್ಷಿಣ. ದಕ್ಷಿಣಕ್ಕೆ ಯಾವ್ದೈತ್ರಿ? ಹಿಂದೂ ಮಹಾಸಾಗರ. ದಕ್ಷಿಣಕ್ಕೆ ಯಾವ್ದೈತ್ರಿ? ಪೂರ್ವಕ್ಕೆ ಯಾವ್ದೈತ್ರಿ? ಬಂಗಾಳಕೊಲ್ಲಿ. ಇದನ್ನು ಸಹ ಕೇಳ್ಬೋದ್ರಿ, ನಿಮ್ಗೆ ಹೇಳಕ್ಕಾಗಲ್ಲ. ನೆಕ್ಸ್ಟ್ ಪಶ್ಚಿಮದಲ್ಲಿ ಯಾವ್ದೈತ್ರಿ? ಅರಬ್ಬಿ ಸಮುದ್ರ. ಇದೇ ಪ್ರಶ್ನೆ ನಿಮ್ಗೆ ಇಲ್ಲಿ ಕೇಳ್ಯಾರ ಎಕ್ಸಾಮ್ನಾಗ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಆಧುನಿಕ ನೃತ್ಯದ ಪಿತಾಮಹ ಯಾರತ್ತೆ ಕೇಳ್ಯಾರಿ. ಇದು ಇಂಪಾರ್ಟೆಂಟ್ ಆಕೈತ್ರಿ. ಆಧುನಿಕ ನೃತ್ಯದ ಪಿತಾಮಹ ಯಾರು? 7ನೇ ಕ್ವಶನ್ ರೀ. ಆಧುನಿಕ ನೃತ್ಯದ ಪಿತಾಮಹ ಯಾರೇ? ಉದಯ ಶಂಕರ. ನೆನಪಿಡ್ಕೋರಿ ಇದನ್ನು. ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ, ಯುಎನ್ಒ ವಿಶ್ವಸಂಸ್ಥೆಯ ಪ್ರಸ್ತುತ ಮುಖ್ಯ ಸಚಿವರು ಯಾರು? ಯುಎನ್ಒದ ವಿಶ್ವಸಂಸ್ಥೆಯ ಪ್ರಸ್ತುತ ಮುಖ್ಯ ಸಚಿವರು ಯಾರತ್ತೆ ಕೇಳ್ಯಾರ. ಎಷ್ಟನೇ ಕ್ವಶನ್ ರೀ? 8ನೇ ಕ್ವಶನ್. ಯಾರ್ರಿ? ಆಂಟೋನಿಯೋ ಗುಟೆರಸ್. ನೆನಪಿಟ್ಟುಕೋರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನೈತಿ ನೋಡ್ರಿ, ಯಾವ ಅನುಸೂಚಿಯಲ್ಲಿ ವೇತನ ಎಂಬ ವಿಷಯವನ್ನು ಹೇಳಲಾಗಿದೆ ಅಂತ ಕೇಳ್ಯಾರಿ. ಯಾವ ಅನುಸೂಚಿಯಲ್ಲಿ ವೇತನ ಎಂಬ ವಿಷಯವನ್ನು ಹೇಳಲಾಗಿದೆ? ಯಾವ ಅನುಸೂಚಿ ಅಂದ್ರೆ 9ನೇ ಪ್ರಶ್ನೆ ರೀ. ಕ್ವಶನ್ ಏನ್ರಿ, ಯಾವ ಅನುಸೂಚಿಯಲ್ಲಿ ವೇತನ ಎಂಬ ವಿಷಯ ನೀಡಲಾಗಿದೆ? ಯಾವ ಅನುಸೂಚಿ ರೀ? ಇಲ್ಲಿ ನೋಡ್ರಿ, 2ನೇ ಅನುಸೂಚಿ ರೀ. ಟೋಟಲ್ ಅನುಸೂಚಿಗಳು 12 ಅದಾವ್ರಿ. 12 ಇಂಪಾರ್ಟೆಂಟ್ ರೀ. 12 ಅನುಸೂಚಿಗಳು ನಿಮ್ಮ ಬಾಯಲ್ಲಿ ಇರ್ಬೇಕ್ರಿ ಯಾವಾಗೂ, ನೆನಪಿಟ್ಕೋರಿದನ್ನ. ನೆಕ್ಸ್ಟ್ ಪ್ರಶ್ನೆ ಏನೈತ್ರಿ, ಕ್ವಶನ್ ಏನ್ ಕೇಳ ಗೊತ್ತನ್ರಿ, ಈ ಕೆಳಗಿನ ಯಾವ ವ್ಯಕ್ತಿ ತಬಲ ವಾದ್ಯದಲ್ಲಿ ಪ್ರಸಿದ್ಧಿಯಾಗಿದ್ದರು ಅಂತ ಕೇಳ್ಯಾರ. ತಬಲ ನುಡಿಸುವ ವಾದ್ಯದಲ್ಲಿ ಯಾರು ಪ್ರಸಿದ್ಧಿಯಾಗಿದ್ದಾರೆ ಅಂತ ಕೇಳ್ಯಾರ. ಯಾರ್ರಿ? ಇಲ್ಲ ಆನ್ಸರ್ ಹೇಳ್ತಾನೆ ನೋಡ್ರಿ ಡೈರೆಕ್ಟ್, ಜಾಕಿರ್ ಹುಸೇನ್ ಅನ್ನೋರು.
ಜಾಕಿರ್ ಹುಸೇನ್ ಅನ್ನುವರು ರೀಸೆಂಟ್ ಆಗಿ ಮರಣ ಹೊಂದ್ಯಾರೆ. ರೀಸೆಂಟ್ ಆಗಿ ಮರಣ ಹೊಂದಿದಕ್ಕೋಸ್ಕರ ಇವ್ರ ಬಗ್ಗೆ ಪ್ರಶ್ನೆ ಕೇಳೋದು ಬಾಳ ಜಾಸ್ತಿ ಚಾನ್ಸ್ ಇರ್ತದ್ರಿ. ಇದನ್ನು ನೆನ್ಪಿಟ್ಕೋರಿ. ನೆಕ್ಸ್ಟ್ ಪ್ರಶ್ನೆ ಏನೈತೆ ಅಂದ್ರೆ ರೀ, ಬಿಹಾರದ ಸಿಎಂ ಯಾರ್ರಿ? ಪ್ರಸ್ತುತ ಬಿಹಾರದ ಸಿಎಂ ಯಾರ್ರಿ? ಹನ್ನೊಂದು ಪ್ರಶ್ನೆ ಏನ್ ಕೇಳ್ರಿ? ಬಿಹಾರದ ಪ್ರಸ್ತುತ ಸಿಎಂ ಯಾರ್ದಾರ್ರಿ? ನಿತೀಶ್ ಕುಮಾರ್. ಯಾರ್ರಿ? ನಿತೀಶ್ ಕುಮಾರ್. ನೆಕ್ಸ್ಟ್ ಇನ್ನೊಂದ್ ಪ್ರಶ್ನೆ ಕೇಳ್ಯಾರಿ, ಸಿಎಂ ಯಾರ್ರಿ? ಏನಂತ ಕೇಳ್ಯಾರಿ? ತಮಿಳುನಾಡಿನ ಪ್ರಸ್ತುತ ಸಿಎಂ ಯಾರಂತ ಕೇಳ್ಯಾರ. ಯಾರ್ದಾರಿ? ಎಂ ಕೆ ಸ್ಟಾಲಿನ್ ಅವ್ರದಾರಿ. ನೆಕ್ಸ್ಟ್ ಪ್ರಶ್ನೆ ಏನಂತ ಕೇಳ್ಯಾರ್ರಿ? ರಾಜ್ಯಸಭೆಯ ಸೀಟುಗಳ ಹಂಚಿಕೆ ಎಂಬ ವಿಷಯವನ್ನು ಯಾವ ಅನುಸೂಚಿಯಲ್ಲಿ ನೀಡಲಾಗಿದೆ? ನೋಡ್ರಿ, ನೆನ್ಪಿಟ್ಕೋರಿ. ಒಂದೇ ಶಿಫ್ಟ್ ನಲ್ಲಿ 2 ಅನುಸೂಚಿಗಳ ಬಗ್ಗೆ ಕೇಳ್ಯಾರ. ಅನುಸೂಚಿಗಳು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ನೀವ ನೆನ್ಪಿಟ್ಕೋರಿ, ಗೊತ್ತಾಗ್ಬೇಕ್ರಿ ನಿಮಗ. ನೆಕ್ಸ್ಟ್ ರಾಜ್ಯಸಭೆ ಸೀಟುಗಳು. ಎಷ್ಟನೇ ಕ್ವಶನ್ ರೀ? 13ನೇ ಕ್ವಶನ್ ರೀ. ರಾಜ್ಯಸಭೆಯ ಸೀಟುಗಳನ್ನು ಯಾವ ಅನುಸೂಚಿಯಲ್ಲಿ? ರಾಜ್ಯಸಭೆ ಸೀಟುಗಳು 4ನೇ ಅನುಸೂಚಿ. ನೆಕ್ಸ್ಟ್ 14ನೇ ಕ್ವಶನ್ ಏನ್ ಕೇಳ್ಯಾರ ಅಂದ್ರ, 14ನೇ ಕ್ವಶನ್ ಚಾರ್ ಮಿನಾರ್ ಯಾವ ಪ್ರದೇಶದಲ್ಲಿ, ಯಾವ ಸ್ಥಳದಲ್ಲಿ ಇದೆ ಅಂತ ಕೇಳ. ಚಾರ್ ಮಿನಾರ್ ಎಲ್ಲಿ ಐತ್ರಿ? ಹೈದರಾಬಾದ್ನಾಗ ಐತ್ರಿ ಚಾರ್ಮಿನಾರ್. ಹೈದರಾಬಾದ್ ರೀ ತೆಲಂಗಾಣದ ರಾಜಧಾನಿ. ಇದನ್ನ ನೆನ್ಪಿಟ್ಕೋರಿ. ರಾಜಧಾನಿ ಬಗ್ಗೆ ಒಂದ್ ಕ್ವಶನ್ ಕೇಳ್ತಾರ್ರಿ, ಅದು ಇಂಪಾರ್ಟೆಂಟ್ ರೀ. ನೆಕ್ಸ್ಟ್ ಏನ್ ಕೇಳ್ಯಾರಿ? ಯಾವ ಸಂವಿಧಾನಿಕ ತಿದ್ದುಪಡಿ ಮೂಲಕ ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಮಾಡಲಾಯಿತು? ಯಾವ ಸಂವಿಧಾನ ತಿದ್ದುಪಡಿ ಮೂಲಕ ಮತದಾನದ ಹಕ್ಕನ್ನು 21ರಿಂದ 18ಕ್ಕೆ ಮಾಡಲಾಯಿತು ಅಂತ ಕ್ವಶನ್ ಕೇಳ್ಯಾರಿ. ಯಾವ ಸಂವಿಧಾನ ತಿದ್ದುಪಡಿ ಮೂಲಕ ಅಂದ್ರ ರೀ 61ನೇ ಸಂವಿಧಾನಿಕ ತಿದ್ದುಪಡಿ. ಇಲ್ಲಿಗೆ ಇವತ್ತು ಕೇರ್ತಕ್ಕಂಥ 1ನೇ ಶಿಫ್ಟ್ ನ ಕೇರ್ತಕ್ಕಂಥ ಎಲ್ಲ 15 ಕ್ವಶನ್ಗಳು ಕಂಪ್ಲೀಟ್ ಆದ್ರಿ. ನೆಕ್ಸ್ಟ್ 2ನೇ ಶಿಫ್ಟ್ ಅನ್ನ ಮತ್ತೆ ಹೇಳೋಣ್ರಿ. ಥ್ಯಾಂಕ್ ಯು.